ಭಾರತ ಪಾಕ್ ವಿರುದ್ಧ ಯುದ್ಧಕ್ಕೆ ಸಮಾನಾದ ಶೌರ್ಯವನ್ನು ತೋರಿಸ್ತು ಅನ್ನೋದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ ಹೆಂಗೆ ಅಂತ. ಸೊ ವಾರ್ ಸ್ಟ್ರಾಟಜಿಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ವೈರಿ ಪಡೆಗಳಿಗೆ ಚಮಕ್ ಕೊಡೋದು. ಆ ನಿಟ್ಟಿನಲ್ಲೂ ಕೂಡ ಭಾರತ ಸಕ್ಸಸ್ ಆಯಿತು. ಹೆಂಗೆ ಅನ್ನೋದನ್ನ ನಾವು ಹೇಳ್ತಾ ಹೋಗ್ತೀವಿ. ಡ್ರೋನ್ ಹೋಲುವಂತಹ ಡಮ್ಮಿ ಏರ್ಕ್ರಾಫ್ಟ್ ಅನ್ನ ಭಾರತ ಹಾರಿಸ್ತು. ಇದು ಯಾಕೆ ಅನ್ನೋದನ್ನ ಕೂಡ ಹೇಳ್ತೀನಿ ನಾನು ನಿಮಗೆ. ಪಾಕ್ಗೆ ಭಾರತದಿಂದ ಡ್ರೋನ್ ದಾಳಿ ಆಗೋ ಆತಂಕ ಇತ್ತು, ಯಾಕಂದ್ರೆ ಅವರು ಕೂಡ ಅಟ್ಯಾಕ್ ಮಾಡಿದ್ರಿಂದಲೇ ಅಲ್ವಾ. ವಾಪಸ್ ಇವ್ರು ಎಲ್ಲಿ ಇಸ್ರೇಲಿ ಡ್ರೋನ್ಗಳನ್ನು ಬಳಸ್ತಾರೆ, ಇವ್ರದ್ದೇ ಡ್ರೋನ್ಗಳನ್ನು ಬಳಸ್ತಾರೆ ಅನ್ನೋ ಭಯ ಪಾಕಿಸ್ತಾನಕ್ಕಿತ್ತು. ಹೀಗಾಗಿ ತನ್ನ ಎಲ್ಲ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಪಾಕಿಸ್ತಾನ ಸಕ್ರಿಯಗೊಳಿಸಿತು. ಈ ಮೂಲಕ ತನ್ನ ಕಾರ್ಯತಂತ್ರದ ಸ್ಥಳವನ್ನ ಪಾಕಿಸ್ತಾನ ಬಹಿರಂಗ ಪಡಿಸಿತು. ಕಾರ್ಯತಂತ್ರದ ಸ್ಥಳ ಅಂದ್ರೆ ಕಮಾಂಡ್ ಸೆಂಟರ್, ವಿಚ್ ಇಸ್ ವೆರಿ ಕ್ರೂಷಿಯಲ್. 11 ವಾಯುನೆಲೆ ಸೇರಿ ಪಾಕ್ ಕಾರ್ಯತಂತ್ರದ ಸ್ಥಳಗಳ ಮೇಲೆ ದಾಳಿ ಆಯಿತು ಜಸ್ಟ್ 90 ಮಿನಿಟ್ಸ್ನಲ್ಲಿ. ಗುಪ್ತಚರ ಮಾಹಿತಿಯನ್ನ ಭಾರತ ಬಳಸ್ಕೊಳ್ತು. ಹೀಗಾಗಿ ಆ ಏರ್ಬೇಸ್ಗಳ ಮೇಲೆ ಬ್ರಹ್ಮೋಸ್ನ ದಾಳಿ ಆಯಿತು. ಬ್ರಹ್ಮೋಸ್ ದಾಳಿ ಅಂದ್ರೆ ಈ ಪಾಕಿಸ್ತಾನದವ್ರ ಹತ್ರ ಇತ್ತಲ್ಲ, ಎಲ್ಲೋ ಗುರಿ ಇಟ್ಕೊಂಡು ಎಲ್ಲೋ ದಾಳಿ ಮಾಡ್ಕೊಂಡು ಲಾಂಚ್ ಪ್ಯಾಡ್ಗಳನ್ನೇ ಸುಟ್ಟಾಕೋದು, ಆ ಥರದ್ದಲ್ಲ. ಕ್ರೆಡಿಬಿಲಿಟಿ ಇರೋದು ಬ್ರಹ್ಮೋಸ್ತು ಹೆಂಗೆ ಅನ್ನೋದಕ್ಕೆ ನಾವು ಮುಂದಿನ ಸ್ಟೋರಿನ ತೋರಿಸ್ತೀವಿ. ಬಟ್ ಪಾಕಿಸ್ತಾನ ಇಲ್ಲೂ ಕೂಡ ಮಂಗ ಆಯಿತು ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಯುದ್ಧದ ತಂತ್ರಗಾರಿಕೆಯಲ್ಲಿ ನಮ್ಮ ಚಾಣಾಕ್ಷತೆ ತೋರಿಸೋದು ಮತ್ತು ಶತ್ರು ಪಡೆಯ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಂಗಿದೆ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಇಂಥ ತಂತ್ರಗಳನ್ನು ಯೂಸ್ ಮಾಡ್ತಾರೆ. ಸುಮ್ಮನೆ ಒಂದು ಏರ್ಕ್ರಾಫ್ಟ್ ಕಳಿಸ್ಬಿಟ್ಟು ಅದು ನುಗ್ಗುತ್ತಾ ಹೆಂಗೆ, ಯಾವ ರೇಂಜು ಎಲ್ಲ ನೋಡ್ಕೊಂಡು ಬರುತ್ತಾರೆ. ಸೊ ಅದನ್ನು ಯಾವ ರೀತಿ ಇಲ್ಲಿ ಬಳಸಿದ್ರು, ಅದು ಎಷ್ಟು ಉಪಯೋಗ ಆಯಿತು ನಮಗೆ ಅಂತ. ಖಂಡಿತವಾಗ್ಲೂ ಕೂಡ ಯಾವುದೇ ಒಂದು ದೇಶ ಮತ್ತೊಂದು ದೇಶದ ವಿರುದ್ಧ ದಾಳಿಯನ್ನ ಮಾಡುವಂತ ಸಂದರ್ಭದಲ್ಲಿ ಯುದ್ಧದ ತಂತ್ರಗಾರಿಕೆ ಅನ್ನುವಂಥದ್ದು ತುಂಬಾ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಸೊ ಪ್ರಮುಖವಾಗಿ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡುವಂತ ಸಂದರ್ಭದಲ್ಲಿ ದಾಳಿಗೂ ಆರಂಭಕ್ಕೂ ಮುನ್ನವೇ ಒಂದಿಷ್ಟು ಡಮ್ಮಿ ಡ್ರೋನ್ಗಳನ್ನ, ಅಂದ್ರೆ ಕಡಿಮೆ ಸಾಮರ್ಥ್ಯ ಇರುವಂತಹ ಡ್ರೋನ್ಗಳನ್ನ ಪಾಕಿಸ್ತಾನದ ವಾಯು ನೆಲೆಗಳನ್ನ ಪ್ರವೇಶ ಮಾಡಿಸುತ್ತೆ. ಅಲ್ಲಿ ಪಾಕಿಸ್ತಾನದ ಎಲ್ಲ ರೆಡಾರ್ ಸಿಸ್ಟಮ್ಗಳು, ಏರ್ ಡಿಫೆನ್ಸ್ ಸಿಸ್ಟಮ್ಗಳು, ಜೊತೆಗೆ ಒಂದಿಷ್ಟು ಸೇನೆ ತುಂಬಾ ಅಲರ್ಟ್ ಆಗುತ್ತೆ. ಅಲರ್ಟ್ ಆಗುವಂತಹ ಸಂದರ್ಭದಲ್ಲಿ ಭಾರತ ಬೇರೆ ವಾಯು ನೆಲೆಗಳ ಮೇಲೆ ಬ್ರಹ್ಮೋಸ್ ಕ್ಷಿಪಣಿ ದಾಳಿಯನ್ನ ಮಾಡುತ್ತೆ. ಅಂದ್ರೆ ಪಾಕಿಸ್ತಾನದ ಸೇನೆಯ ಎಲ್ಲ ಮೈಂಡ್ ಸೆಟ್ ಜೊತೆಗೆ ಎಲ್ಲ ಕೂಡ ಅಲರ್ಟ್ ಆಗಿರುವಂತದ್ದು ಆ ಒಂದು ಭಾರತ ಕಳಿಸ್ಕೊಟ್ಟಿರುವಂತಹ ಕಡಿಮೆ ಪ್ರಮಾಣದ ಡ್ರೋನ್ಗಳ ಮೇಲೆ. ಸೊ ಆ ಸಂದರ್ಭದಲ್ಲಿ ಎಲ್ಲರ ಕಾನ್ಸಂಟ್ರೇಷನ್ ಅಲ್ಲಿದ್ದಂತಹ ಸಂದರ್ಭದಲ್ಲಿ ನೇರವಾಗಿ ಬೇರೆ ಬೇರೆ ಏರ್ ಬೇಸ್ಗಳ ಮೇಲೆ ಭಾರತ ದಾಳಿಯನ್ನ ನಡೆಸುತ್ತೆ. ಈ ಮೂಲಕವಾಗಿ ಪಾಕಿಸ್ತಾನದ ತಂತ್ರಗಾರಿಕೆ ಮತ್ತೆ ಕಾರ್ಯಾಚರಣೆಯ ಭಾಗ ಏನಿತ್ತು ಅದನ್ನ ಸಂಪೂರ್ಣವಾಗಿ ನೆಲಸಮ ಮಾಡುವಂತಹ ಪ್ರಯತ್ನವನ್ನ ಭಾರತ ಒಂದು ರೀತಿಯಲ್ಲಿ ಯುದ್ಧದ ತಂತ್ರಗಾರಿಕೆಯನ್ನು ಕೂಡ ಇದರಲ್ಲಿ ತೋರಿಸಿದೆ. ಈ ವಿಚಾರದಲ್ಲಿ ಭಾರತ ಸಕ್ಸಸ್ ಕೂಡ ಆಗಿದೆ. ಸೊ ಅದೇ ಕಾರಣಕ್ಕಾಗಿ ಸುಮಾರು 15ಕ್ಕೂ ಹೆಚ್ಚು ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಉಡಾಯಿಸಿ ಪಾಕಿಸ್ತಾನಕ್ಕೆ ಒಂದು ದಿಟ್ಟ ಉತ್ತರವನ್ನ ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡಿದೆ. ಹಾಗೆ ಸಂಪರ್ಕದಲ್ಲಿರಿ ಪ್ರಕಾಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಓಕೆ, ಈ ನಡುವೆ ಜಾಗತಿಕ ಮಟ್ಟದಲ್ಲಿ ಭಾರತ ಸೇನೆಯ ಶಕ್ತಿ ಸಾಮರ್ಥ್ಯಗಳು ಅನಾವರಣವಾಗ್ತಾ ಇದೆ.